ವರಾಹ ಪುರಾಣದ ಚಿಂತನೆಯಲ್ಲಿ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡುವ ಸನ್ನಿವೇಶದಲ್ಲಿ ಒಂದು ವಿಷಯದ ಬಗ್ಗೆ ಮತ್ತೆ ನೋಡಬೇಕು ಅಂತ ಬಾಕಿ ಇಟ್ಟಿತ್ತು. ಅದು ಇಂದಿನ ನಮ್ಮ ಬದುಕಿಗೆ ತೀರಾ ಪ್ರಸ್ತುತವೂ ಆಗಿರುವಂಥದ್ದು. ಆದರೆ ನಾವು ಮರೆತಿರುವಂಥದ್ದು ಆದದ್ದರಿಂದಾಗಿ ಅದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ. ಧರ್ಮವ್ಯಾಧ ಮತಂಗ ಮಹರ್ಷಿಗೆ ಮಾಡಿದಂತಹ ಉಪದೇಶ ಪಂಚ ಯಜ್ಞಗಳ ಕುರಿತಾಗಿರುವಂಥದ್ದು. ದಿವ್ಯೋ ಭೌಮಃ ತಥಾ ಪೈತ್ರೋ ಮಾನುಷೋ ಬ್ರಾಹ್ಮ ಏವಚ ಏತೆ ಪಂಚಮಹಾಯಜ್ಞಾ ಬ್ರಹ್ಮಣ ನಿರ್ಮಿತಾ ಪುರ ಅಂತ ಅವ ಉಪದೇಶ ಮಾಡ್ತಾನೆ. ಇದು ಅನೇಕ ಕಡೆಗಳಲ್ಲಿ ಬಂದಿರುವಂಥದ್ದೇ ಆದರೂ ಧರ್ಮವ್ಯಾಧ ಮಹರ್ಷಿಗೆ ಉಪದೇಶ ಮಾಡುವಂತಹ ಸನ್ನಿವೇಶ, ಅವನ ಬದುಕು, ಉಪದೇಶದ ಹಿನ್ನೆಲೆಯಲ್ಲಿದ್ದ ಅವನ ಕಾಳಜಿ, ಇದೆಲ್ಲ ನೋಡುವಾಗ ಇದು ಅತ್ಯಂತ ಪ್ರಸ್ತುತ ಅನ್ನಿಸ್ತದೆ. ಬೇರೆ ಕಡೆಗಳಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞಸ್ತಥೈವ ಚ ಭೂತಯಜ್ಞೋ ನೃಯಜ್ಞಶ್ಚ ಪಂಚಯಜ್ಞಾ ಪ್ರಕೀರ್ತಿತಾ ಅಂತ ಬೇರೆ ಕಡೆಗಳಲ್ಲೂ ಇದೇ ವಿಚಾರವನ್ನು ಹೇಳಿದ್ದಾರೆ. ನಾವು ನಿತ್ಯದ ಬದುಕಿನಲ್ಲಿ ಮಾಡಲೇಬೇಕಾದ 5 ಬಗೆಯ ಯಜ್ಞಗಳು. ಯಜ್ಞ ಅಂದರೆ ಅದು ಪುರೋಹಿತರನ್ನು ಕರೆದು ಅಗ್ನಿಯನ್ನು ಮಾಡಿ ಅದರಿಂದ ಹೋಮಿಸುವುದು ಅಂತ ಮಾತ್ರ ಅರ್ಥ ಅಲ್ಲ. ಅದಕ್ಕಿಂತ ಹೊರತಾದಂತಹ ತುಂಬ ವಿಶಾಲವಾದಂತಹ ಯಜ್ಞ ಶಬ್ದದ ಅರ್ಥ ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ನೃಯಜ್ಞ ಅಥವಾ ಅತಿಥಿಯಜ್ಞ ಅನ್ನುವ 5 ಹೆಸರಿನಲ್ಲಿ ಕಾಣುತ್ತದೆ. ಈ 5ರ ಹಿನ್ನೆಲೆ ಏನು, ಯಾಕೆ ಮಾಡಬೇಕು ಅಂತ ನಾವು ಗ್ರಂಥಗಳನ್ನು ನೋಡಿದಾಗ ಆ ಒಂದೊಂದು ಯಜ್ಞದ್ದು ವಿಶ್ಲೇಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಅಧ್ಯಾಪನಂ ಬ್ರಹ್ಮಯಜ್ಞ ಪಿತೃಯಜ್ಞಸ್ತು ತರ್ಪಣಂ ಹೋಮೋ ದೈವ ಬಲಿರ್ಭೌತಃ ನೃಯಜ್ಞೋತಿಥಿ ಪೂಜನಂ ಅಂತ ಈ ಪಂಚಮಹಾಯಜ್ಞಗಳ ವಿಶ್ಲೇಷಣೆಯನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿರುವಂಥದ್ದು ಅಧ್ಯಾಪನಂ ಬ್ರಹ್ಮಯಜ್ಞ. ಬ್ರಹ್ಮ ಅಂತ ಹೇಳಿದರೆ ವೇದ ಅಂತ ಅರ್ಥ. ನಾವು ನಮ್ಮ ಬದುಕಿನಲ್ಲಿ ಇರುವ ಋಣವನ್ನು ತೀರಿಸಲಿಕ್ಕೆ ಮಾಡುವಂತಹ ಕೆಲಸಗಳಾಯಿತು ಈ ಪಂಚಮಹಾಯಜ್ಞಗಳು. ಇದರಲ್ಲಿ ಪ್ರಾರಂಭದ ಯಜ್ಞ ಅಧ್ಯಾಪನ ಅನ್ನುವಂಥದ್ದು, ಅದಕ್ಕೆ ಬ್ರಹ್ಮಯಜ್ಞ ಅನ್ನುವ ಹೆಸರು ಕೊಟ್ಟಿದ್ದಾರೆ. ಇವತ್ತು ನಾವು ಈ ಸಮಾಜದಲ್ಲಿ ಹೇಗೆ ನಿಂತಿದ್ದೇವೆ ಅಂತಂದರೆ, ನಮ್ಮ ಹಿರಿಯರಿಂದ ಬಂದ ಬಳುವಳಿಯನ್ನು ನಮ್ಮ ಮುಂದಿನ ಪರಂಪರೆಗೆ ಕೊಡಲಿಕ್ಕೆ ಮಧ್ಯದ ಒಂದು ಕೊಂಡಿಗಳಾಗಿ ನಾವು ನಿಂತಿದ್ದೇವೆ. ನಮ್ಮ ಈ ಹಿಂದೆ ನಮ್ಮ ಹಿರಿಯರು, ಗುರುಗಳು, ಸಾಧಕರು ಅನೇಕ ಜನ ಬಂದು ಹೋಗಿದ್ದಾರೆ. ಅವರಿಂದ ನಾವು ಒಂದಷ್ಟು ವಿದ್ಯೆಗಳನ್ನು, ಜ್ಞಾನವನ್ನು ಪಡೆದುಕೊಂಡಿದ್ದೇವೆ. ಈ ಪಡೆದುಕೊಂಡದ್ದನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸುವಂತಹ ಕ್ರಿಯೆ ಏನುಂಟು, ಅಧ್ಯಾಪನಂ ಬ್ರಹ್ಮಯಜ್ಞ ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನು ಹಸ್ತಾಂತರಿಸುವಂತಹ ಕ್ರಿಯೆ. ಯಾರು ಗುರು ನಮಗೆ ವಿದ್ಯೆ ಕೊಟ್ಟಿದ್ದಾನೆ ಅವನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಗುರುವಿಗೆ ವಾಪಸ್ ಪಾಠ ಹೇಳಿ ಆ ಋಣವನ್ನು ತೀರಿಸುವುದು ಸಾಧ್ಯ ಇಲ್ಲ. ಸಂಭಾವನೆ ಕೊಟ್ಟು ಅನುಗ್ರಹ ಪಡಿಬೋದು, ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಋಣ ಅದು ಎಷ್ಟು ಕಾಲ ಆದರೂ ಮುಗಿಯದೇ ಇರುವಂತಹ ದೊಡ್ಡ ಹೊರೆ. ಹಾಗಾದರೆ ಅದನ್ನು ತೀರಿಸುವಂತಹ ಬಗೆ ಹೇಗೆ ಅಂತಂದರೆ, ಆ ಗುರುವಿನಿಂದ ಕೇಳಿ ತಿಳಿದ ವಿದ್ಯೆಯನ್ನು ಜಿತ ಮಾಡಿಕೊಂಡು ಮುಂದಿನ ಪರಂಪರೆಗೆ ಕೈಯೆತ್ತಿ ಕೊಟ್ಟು ದಾಟಿಸುವಂಥದ್ದಾಯಿತು ಅಧ್ಯಾಪನಂ ಬ್ರಹ್ಮಯಜ್ಞ. ಈ ಯಜ್ಞ ಅದು ಬದುಕು ಪೂರ್ತಿ ನಡೆಯಬೇಕಾದಂತಹ ವಿಚಾರ.
ಅದಕ್ಕೆ ಹೊತ್ತು ಇಲ್ಲ, ಗೊತ್ತೂ ಇಲ್ಲ, ಜೀವನದ ಕಾಲ ಪರಿಧಿಯೂ ಇಲ್ಲ. ಕೆಲವೊಂದು ವಿದ್ಯೆಗಳುಂಟು, ನಮಗೆ ಏಜ್ ಲಿಮಿಟ್ ಅಂತ ಹಾಕ್ತಾರೆ. ಇಷ್ಟು ವಯಸ್ಸಾದ ನಂತರ ನಿಮಗೆ ಇದು ಮಾಡಲಿಕ್ಕಾಗುವುದಿಲ್ಲ, ಇಷ್ಟು ವಯಸ್ಸಾದ ನಂತರ ನಿಮ್ಮಿಂದ ಈ ಸರ್ವಿಸ್, ಈ ಕೆಲಸವನ್ನು ಸಮಾಜ ತಗೊಳ್ಳುವುದಿಲ್ಲ, ನಿಮಗೆ ರಿಟೈರ್ಮೆಂಟ್ ಅಂತ ಕೊಟ್ಟು ಬಿಡ್ತಾರೆ. ನಮಗೆ ಇಷ್ಟ ಇಲ್ಲದಿದ್ದರೂ ಕೊಟ್ಟು ಬಿಡ್ತಾರೆ. ಈಗ ರಾಜಕೀಯದಲ್ಲೂ ಶುರುವಾಗಿದೆ, ರಿಟೈರ್ಮೆಂಟ್ ಆಗಲೇಬೇಕು ಅಂತ ಕಡ್ಡಾಯ ಮಾಡ್ತಾ ಇದ್ದಾರೆ. ವಯಸ್ಸಾಯಿತು, ಇನ್ನು ಸಾಕು, ಮನೆಯಲ್ಲಿ ಕೂತ್ಕೊಳ್ಳು ಅಂತಾರೆ. ಆದರೆ ನಮ್ಮ ಋಷಿಗಳು ಕೊಟ್ಟಿರುವಂತಹ ಈ ವ್ಯವಸ್ಥೆ, ಇದರಲ್ಲಿ ರಿಟೈರ್ಮೆಂಟ್ ಅನ್ನುವಂತಹ ವಿಷಯವೇ ಇಲ್ಲ. ಬದುಕಿರುವ ತನಕ, ಉಸಿರಿರುವ ತನಕ ಮಾಡಬೇಕಾದಂತಹ ಯಜ್ಞಗಳಿದು. ಅದರಲ್ಲಿ ಪ್ರಥಮವಾಗಿರುವಂಥದ್ದು ಅಧ್ಯಾಪನ ಅನ್ನುವಂತಹ ಬ್ರಹ್ಮಯಜ್ಞ. ಇದು ಎಷ್ಟರವರೆಗೆ ಬುದ್ಧಿ ಸರಿ ಇರ್ತದೆ, ಇಂದ್ರಿಯಗಳು ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಪಡೆದಿರ್ತದೆ, ಬದುಕು ಪೂರ್ತಿ ಅಷ್ಟು ಸಮಯ ಮಾಡಬೇಕು. ಇಂತಹ ಅನೇಕ ಮಹನೀಯರನ್ನು ನೋಡಿದ ನಾಡು ನಮ್ಮದು. ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಗುರುಗಳು ನಾವು ನೋಡಿ ಅವರ ಅನುಗ್ರಹವನ್ನು ಪಡೆದಿದ್ದೇವೆ ಅನ್ನುವಂಥದ್ದು ಭಾಗ್ಯ. ಹೇಳುವುದು ಕೇಳಿದ್ದೇನಷ್ಟೇ, ನಾನು ನೋಡಲಿಲ್ಲ. ರಾತ್ರಿ ಮಲಗುವಾಗ ತಲೆಯ ದಿಂಬಿನ ಪಕ್ಕದಲ್ಲಿ ಒಂದು ಸಣ್ಣ ಟಾರ್ಚ್ ಮತ್ತು ಒಂದು ಪುಸ್ತಕವು ಯಾವತ್ತೂ ಇರ್ತಿತ್ತಂತೆ. ಅಲ್ಲ, ಟಾರ್ಚ್ ಯಾಕೆ? ರಾತ್ರಿಗೆ ಏನಾದರೂ ಶೌಚಕ್ಕೆ ಹೋಗಬೇಕಾದ್ರೆ ಕೇಳಿದರೆ ಅಲ್ಲಂತೆ. ರಾತ್ರಿ ಏನಾದರೂ ಮಧ್ಯರಾತ್ರಿಯಲ್ಲಿ ಎಚ್ಚರಾದರೆ ಶಾಸ್ತ್ರದ ಗೊಂದಲಗಳು ಅಂದರೆ ತಕ್ಷಣದಲ್ಲಿ ಪುಸ್ತಕ ಟಾರ್ಚಲ್ಲಿ ನೋಡಿ ಓದಿ ಮನನ ಮಾಡ್ತಾ ಇದ್ರಂತೆ ವಿದ್ಯಾಮಾನ್ಯ ಗುರುಗಳು. ಯಾಕೆ ಟಾರ್ಚಲ್ಲಿ ಕೇಳಿದರೆ, ಬೇರೆ ಎಲ್ಲ ದೀಪ ಹಾಕಿದರೆ ಶಿಷ್ಯರಿಗೆ ತೊಂದರೆ ಆಗ್ತದೆ, ಅವರಿಗೆ ತೊಂದರೆ ಆಗಬಾರ್ದು. ತನ್ನ ಜಿಜ್ಞಾಸೆ ಅದು ತಣಿಯಲು ಬೇಕು. ನಾವು ನಿದ್ರೆಗೆ ಅಂತ ಸಮಯವನ್ನು ತೆಗೆದಿಟ್ಟು ಕಡ್ಡಾಯವಾಗಿ ವಿಶ್ರಾಂತಿಯನ್ನು ಪಡಿತೇವೆ. ಅವರ ಬದುಕಿನಲ್ಲಿ ಅಧ್ಯಯನದ ಮಧ್ಯದಲ್ಲಿ ವಿಶ್ರಾಂತಿ ಅಲ್ಲದೆ ವಿಶ್ರಾಂತಿಗೋಸ್ಕರ ಸಮಯ ಅನ್ನುವುದು ಇರ್ತಾನೇ ಇರಲಿಲ್ಲ. ಇನ್ನೊಬ್ಬರು ಅಂತಹ ಮಹನೀಯರು ನಮ್ಮಲ್ಲಿದ್ದರು, ಬೈಲೂರು ತಂತ್ರಿಗಳು ಅಂತ, ಗುಳಿಬೆಟ್ಟ ತಂತ್ರಿಗಳು ಅಂತ ಅವರನ್ನು ಕರಿತಾ ಇದ್ದಂಥದ್ದು. ಮಹಾಜ್ಞಾನಿ ಅವರು ಕೂಡ ಹಾಗೆ. ಪದ್ಮನಾಭ ತಂತ್ರಿಗಳು ಬದುಕು ಪೂರ್ತಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದರಲ್ಲೇ ಸಂತೋಷವನ್ನು ಪಟ್ಟವರು. ಅದು ಬಿಟ್ಟು ಮತ್ತೊಂದು ಕೆಲಸದಲ್ಲಿ ಆಸಕ್ತಿಯೇ ಇರಲಿಲ್ಲ. ಅಂತಹ ದೊಡ್ಡ ಶ್ರೇಷ್ಠ ಗಣಿತಜ್ಞ, ತಪಸ್ವಿ, ಇಂಥವರನ್ನೆಲ್ಲ ನೋಡಿದ ಭಾಗ್ಯ ನಮ್ಮದು. ಇದು ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನವನ್ನು ತೋರಿಸಿಕೊಟ್ಟಂಥದ್ದು ಪುರಾಣ ಗ್ರಂಥಗಳು. ಅಧ್ಯಾಪನಂ ಬ್ರಹ್ಮಯಜ್ಞ, ಗುರುಗಳದ್ದಾಯಿತು. ಈ ಗುರುಗಳ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವುದು ಯಾರು ಅಂದರೆ ತಂದೆ ತಾಯಿಗಳು. ಅದಕ್ಕೋಸ್ಕರ ಉಪನಿಷತ್ತು ನಮಗೆ ಹೇಳಿದ್ದು, ಬೇರೆ ಎಲ್ಲ ಉಪಾಧಿಗಳಲ್ಲಿ ದೇವರನ್ನು ನೀನು ಪೂಜೆ ಮಾಡು, ಅದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಮಾಡಬೇಕಾದ 2 ಉಪಾಧಿ, ಮಾತೃದೇವೋ ಭವ, ಪಿತೃದೇವೋ ಭವ. ಈ 2 ಉಪಾಧಿಯನ್ನು ಮರೆತು ಬೇರೆ ಎಷ್ಟರಲ್ಲಿ ಪೂಜೆ ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಸಾಧನೆಗೆ ಬೇಕಾದ ಈ ಶರೀರವನ್ನು ಹೊತ್ತು ಬೇಕಾದಂತಹ ಸಂಸ್ಕಾರಾದಿಗಳನ್ನು ಕೊಟ್ಟು ನಮ್ಮ ಶ್ರೇಯಸ್ಸಿಗಾಗಿ ತಮ್ಮ ಬದುಕನ್ನು ಸವೆಸಿದ ಆ ಹಿರಿಯರಿಗೋಸ್ಕರ ನಾವು ಮಾಡುವಂತಹ ಕ್ರಿಯೆ ಪಿತೃಯಜ್ಞ. ಅದನ್ನು ಹೇಗೆ ಮಾಡೋದು? ಪಿತೃಯಜ್ಞಸ್ತು ತರ್ಪಣಂ, ಅವರಿಗೋಸ್ಕರವಾಗಿ ಅವರನ್ನು ಸಂತೃಪ್ತಿಪಡಿಸುವಂತಹ ಕ್ರಿಯೆ. ನಿತ್ಯದಲ್ಲಿ ಪಿತೃತರ್ಪಣ ಮಾಡ್ತೇವೆ. ವರ್ಷದಲ್ಲಿ 15 ದಿನ ಮಹಾಲಯ ಪಕ್ಷ, ಪಿತೃಪಕ್ಷ ಅಂತ ಬಂದಾಗ 15 ದಿನ ನಿರಂತರ ಮಾಡ್ತೇವೆ. ವಾರ್ಷಿಕ ಶ್ರಾದ್ದ ಮಾಡ್ತೇವೆ. ಕಾಶಿ, ಗಯಾ, ಪ್ರಯಾಗಗಳಿಗೆ ಹೋದಾಗ ವಿಶೇಷ ಶ್ರಾದ್ದಾದಿಗಳನ್ನು ಮಾಡ್ತೇವೆ. ಇದೆಲ್ಲವೂ ಕೂಡ ಪಿತೃಯಜ್ಞದ ಒಂದೊಂದು ಭಾಗಗಳು ಅಂತ ನಾವು ತಿಳ್ಕೊಳ್ಬೇಕು. ಯಾಕೆ, ಹೇಗೆ ಗುರುವಿನ ಋಣವನ್ನು ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಅಂತೆಯೇ ನಮ್ಮನ್ನು ಹೊತ್ತು ಹೆತ್ತಂತಹ ಹಿರಿಯರ ಋಣವನ್ನು ಕೂಡ ಈ ಬದುಕಿನಲ್ಲಿ ಮತ್ತೆ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತೂ ಕೂಡ ಮುಗಿಯದ ಋಣ. ಅದಕ್ಕೋಸ್ಕರವಾಗಿ ಅವರನ್ನು ನಿರಂತರವಾಗಿ ತರ್ಪಣ ಇತ್ಯಾದಿಗಳ ಮೂಲಕ ತೃಪ್ತಿಪಡಿಸಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನು 3ನೆಯದ್ದು ದೇವಯಜ್ಞ. ಬ್ರಹ್ಮ ಆಯಿತು, ಪಿತೃ ಆಯಿತು, ದೇವಯಜ್ಞ ಅನ್ನುವಂಥದ್ದು ಅದು ನಮಗೆ ಎಲ್ಲ ನಮ್ಮ ಅಂಗಾಂಗಗಳಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳನ್ನು ನಿಯಂತ್ರಿಸುವಂತಹ ಪರಶಕ್ತಿ ಭಗವಂತ, ಇವರೆಲ್ಲರೂ ಕೊಟ್ಟಿರುವಂತಹ ಈ ಪ್ರಪಂಚದಲ್ಲಿ ನಾವು ನಿತ್ಯ ಬದುಕುವುದರಿಂದಾಗಿ ಅವರಿಗೆ ಧನ್ಯವಾದವನ್ನು, ಕೃತಜ್ಞತೆಯನ್ನು ಹೇಳುವಂಥದ್ದು ಆ ದೇವಯಜ್ಞ ಅನ್ನುವುದಾಗ್ತದೆ. ಅದು ಹೇಗೆ ಅಂತಂದರೆ ಹೋಮೋ ದೈವ, ನಿತ್ಯ ಮಾಡುವಂತಹ ಹೋಮದಿಂದಾಗಿ. ಈ ಹೋಮ
ವಾಸ್ತವಿಕವಾಗಿ ನಮ್ಮ ಬದುಕಿನಲ್ಲಿ ನಿತ್ಯ ಮಾಡಬೇಕಾದ ಕ್ರಿಯೆ, ಆದರೆ ನಾವದನ್ನು ಸಂಪೂರ್ಣ ಮರೆತಿದ್ದೇವೆ. ಬ್ರಹ್ಮಚಾರಿ ಆದರೆ ಅಗ್ನಿ ಕಾರ್ಯ ಅಂತ ಉಂಟು, ಗೃಹಸ್ಥ ಆದರೆ ನಿತ್ಯ ವೈಶ್ವದೇವ ಔಪಾಸನ ಇತ್ಯಾದಿಗಳುಂಟು, ವಿಶೇಷಕ್ಕೆ ಗೃಹಯಜ್ಞ ಇತ್ಯಾದಿಗಳೆಲ್ಲ ಉಂಟು. ಇದೆಲ್ಲ ಹೋಮಗಳ ಮೂಲಕವಾಗಿ ದೇವರನ್ನು ಆರಾಧಿಸಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಒಂದು ಕಾಲದಲ್ಲಿ ಈ ನಮ್ಮ ದೇಶದಲ್ಲಿ ಆ ಸಂಪ್ರದಾಯ ಇತ್ತು ಅಂತ ರಾಮಾಯಣಾದಿ ಗ್ರಂಥಗಳನ್ನು ನೋಡುವಾಗ ಗೊತ್ತಾಗ್ತದೆ. ರಾಮದೇವರು ಅಯೋಧ್ಯೆಯಿಂದ ತಂದೆಯ ಮಾತಿಗೋಸ್ಕರವಾಗಿ ಕಾಡಿಗೆ ಹೊರಟು ನಿಂತಾಗ ಅಲ್ಲಿನ ಪರಿಸ್ಥಿತಿಯನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣಿಸ್ತಾರೆ. ಆಗ ಅಯೋಧ್ಯೆಯಲ್ಲಿ ಏನೇನು ಘಟನೆಗಳು ಸಂಭವಿಸಿತು ಅಂತ. ಎಲ್ಲ ಅಯೋಧ್ಯೆಯ ಪುರವಾಸಿಗಳು ಅತ್ಯಂತ ದುಃಖಿತರಾಗಿದ್ದರಂತೆ. ಕೇವಲ ಅಯೋಧ್ಯೆಯ ಪುರವಾಸಿಗಳು ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿದ್ದಂತಹ ದನ, ಕರು, ಕುದುರೆ, ಆನೆ ಇತ್ಯಾದಿಗಳು ಕೂಡ ರಾಮದೇವರು ಕಾಡಿಗೆ ಹೋದಾಗ ಅತ್ಯಂತ ದುಃಖದಿಂದ ಇದ್ದರಂತೆ. ಅಂತಹ ಸಮಯದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನಾಹೂಯಂತ ಅಗ್ನಿಹೋತ್ರಾಣಿ ನಾಪಚನ್ ಗೃಹಮೇಧಿನಃ. ಅಂದರೆ ನಿತ್ಯ ಔಪಾಸನೆ ಇತ್ಯಾದಿಗಳು ನಡೀತಾ ಇದ್ದಂತಹ ಅಯೋಧ್ಯೆಯ ಮನೆಯಲ್ಲಿ ನಾಹೂಯಂತ ಅಗ್ನಿಹೋತ್ರಾಣಿ, ಅಗ್ನಿಹೋತ್ರಾದಿ ಯಾವುದೇ ಕೆಲಸಗಳು ರಾಮದೇವರು ಕಾಡಿಗೆ ಹೋದಾಗ ಅವತ್ತು ನಡಿಲಿಲ್ಲ. ನಿತ್ಯ ಮಾಡ್ತಾ ಇದ್ದಂತಹ ಔಪಾಸನೆಯ ವಿಧಿಗಳನ್ನು ಅವತ್ತು ಅಯೋಧ್ಯೆಯ ಪುರವಾಸಿಗಳು ಮಾಡಲಿಲ್ಲ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅವತ್ತು ಮಾಡಲಿಲ್ಲ ಅಂತಂದರೆ ಒಂದು ದಿನ ಅಂತಲ್ಲ, ನಿತ್ಯ ಮಾಡ್ತಾ ಇದ್ದದ್ದು ರಾಮದೇವರು ಕಾಡಿಗೆ ಹೋದದ್ದಕ್ಕಾಗಿ ದುಃಖದಿಂದ ಅವತ್ತು ಮಾಡಲಿಲ್ಲ ಅಂತ ಹೇಳಿದ್ರು. ಹೀಗೆ ಒಂದು ಕಾಲದಲ್ಲಿ ಪ್ರತಿ ಮನೆಯಲ್ಲೂ ನಿತ್ಯ ಪ್ರತಿಯೊಬ್ಬರೂ ಮಾಡ್ತಾ ಇದ್ದಂತಹ ಕ್ರಿಯೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದರೆ, ನಮ್ಮ ಬ್ರಹ್ಮಚಾರಿಗಳಿಗೆ ಅಗ್ನಿ ಕಾರ್ಯ ಗೊತ್ತಿಲ್ಲ, ಗೃಹಸ್ಥರಿಗೆ ಔಪಾಸನೆ ಅಂದರೆ ಗೊತ್ತಿಲ್ಲ, ವೈಶ್ವದೇವ ಅಂದರೆ ಗೊತ್ತಿಲ್ಲ ಅನ್ನುವ ಪರಿಸ್ಥಿತಿಯವರೆಗೆ ಬಂದು ನಿಂತಿದ್ದೇವೆ. ಇದನ್ನು ಮಾಡುವಂಥದ್ದು ದೇವರಿತ್ತಂತಹ ಈ ಪ್ರಪಂಚವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ದೇವರಿಗೆ ಕೊಡುವಂತಹ ಕೃತಜ್ಞತೆ ಹೋಮೋ ದೈವ. ಇನ್ನು ಭೂತಯಜ್ಞ ಅನ್ನುವಂಥದ್ದು ನಾಲ್ಕನೆಯದು. ಭೂತ ಅಂತ ಹೇಳಿದರೆ ಈ ಎಲ್ಲ ನಮ್ಮ ಪರಿಸರದಲ್ಲಿರುವಂತಹ ಎಲ್ಲ ಪ್ರಾಣಿಗಳು, ಅದರಲ್ಲಿ ಗೋಸೇವೆ ಇದ್ದೀತು, ನಾವು ಮಾಡುವಂತಹ ಬಲಿಹರಣ ಇತ್ಯಾದಿಗಳಿದ್ದೀತು, ವಾಯಸ ಬಲಿ ಇತ್ಯಾದಿಗಳಿದ್ದೀತು. ಹೀಗೆ ಎಲ್ಲ ನಮ್ಮ ಜೊತೆಯಲ್ಲಿ ಬದುಕುವಂತಹ ಪ್ರಾಣಿಗಳನ್ನು ಸೇರಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಪರಿಪೂರ್ಣ ಆಗ್ತದೆ. ಆ ಬದುಕಿನಲ್ಲಿ ಸೇರಿಕೊಂಡಂತಹ ಅನೇಕಾನೇಕ ಜೀವಜಂತುಗಳ ಬದುಕಿಗೋಸ್ಕರವಾಗಿ ನಾವು ಮಾಡುವಂತಹ ಕ್ರಿಯೆ ಅದು ಭೂತಯಜ್ಞ ಅನ್ನಿಸ್ತದೆ. ಕೊನೆಯದ್ದಾಗಿ ನೃಯಜ್ಞ, ನೃಯಜ್ಞೋ ಅತಿಥಿ ಪೂಜನಂ. ಕೊನೆಯದ್ದಿರುವಂಥದ್ದು ಅದು ನೃಯಜ್ಞ ಅನ್ನುವಂಥದ್ದು. ಮನೆಗೆ ಒಬ್ಬ ಅತಿಥಿ ಬರ್ತಾನೆ, ಪ್ರೀತಿಯಿಂದ ಮಾತಾಡಿ ಅವನಿಗೆ ಬೇಕಾದಂತಹ ಸತ್ಕಾರವನ್ನು ಮಾಡಿ ಅವನನ್ನು ಸಂತೃಪ್ತನನ್ನಾಗಿ ಕಳುಹಿಸುವಂಥದ್ದೇ ಅತಿಥಿ ಯಜ್ಞ ಅಂತ ಉಪನಿಷತ್ತಿನಲ್ಲಿ ಬರ್ತದೆ. ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮನ ಬಳಿಗೆ ಸಾಗಿದಾಗ ಯಮ ಹೇಳ್ತಾನೆ, ವೈಶ್ವಾನರಃ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್ ತಸ್ಯೈತಾಂ ಶಾಂತಿಂ ಕುರ್ವಂತಿ ಕುರುಹರ ವೈವಸ್ವತೋದಕಂ ಅಂತ. ಒಬ್ಬ ಮಧ್ಯಾಹ್ನದ ಹೊತ್ತಿನಲ್ಲಿ ಹಸಿದು ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದ ಅಂತಂದರೆ ಅವನಲ್ಲಿ ವೈಶ್ವಾನರ ಅನ್ನುವಂತಹ ಭಗವಂತನ ಸನ್ನಿಧಾನ ಇರುತ್ತದೆ. ಹಾಗಾಗಿ ಅವನನ್ನು ಬರಿ ಹೊಟ್ಟೆಯಲ್ಲಿ ಕಳುಹಿಸಬಾರ್ದು ಅನ್ನುವಂತಹ ವಿಧಿ ಶಾಸ್ತ್ರಗಳು ಮಾಡಿಕೊಟ್ಟದ್ದು. ಇವತ್ತು ಕಾಲ ಬದಲಾಗಿದೆ, ನಾವು ಕೊಟ್ಟರು ಕುಡಿಯುವುದಿಲ್ಲ. ಕೊರೋನಾದ ಹೆದರಿಕೆಯಿಂದಾಗಿ ನಮ್ಮದು ಎಲ್ಲ ಅತಿಥಿ ಸತ್ಕಾರಾದಿ ವ್ಯವಸ್ಥೆಗಳು ಕೊನೆಗೆ ಒಂದು ನೀರಾದರೂ ಕೊಡ್ತಾ ಇತ್ತು. ಇದರ ಭಯದಿಂದ ಅದೂ ಕೂಡ ನಿಂತು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಇಂತಹ ನಮ್ಮನ್ನು ಶಾಸ್ತ್ರಗಳು ಎಚ್ಚರಿಸ್ತಾ ಇದ್ದಾವೆ. ನಾವಿದನ್ನು ನಿರಂತರ ಮತ್ತೆ ನಮ್ಮ ಬಳಕೆಯಲ್ಲಿ ತರುವಂತಹ ಅಗತ್ಯ ಉಂಟು. ಅವರಿಗೆಲ್ಲರಿಗೂ ನಾವು ಕೊಡುವಂತಹ ದೊಡ್ಡ ಕೃತಜ್ಞತೆ ಇದು ಅಂತಂತದೆ. ಮುಂದೆ ಒಂದು ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಕಥೆಗೆ ತುಲ್ಯವಾದ ಒಂದು ಕಥೆ ಇದರಲ್ಲಿ ಬರ್ತದೆ. ಅದು ವಸಿಷ್ಠ ವಿಶ್ವಾಮಿತ್ರರ ಬದುಕಿನಲ್ಲಿ ಒಂದು ಧೇನುವಿನ ಬಗ್ಗೆ, ಒಂದು ದನದ ಬಗ್ಗೆ ಒಂದು ದೊಡ್ಡ ಗಲಾಟೆ ಆಯಿತು. ಅಂತಹದ್ದೇ ಒಂದು ಅದಕ್ಕೆ ಸದೃಶವಾದ ಕಥೆ ಈ ಪ್ರಕರಣದಲ್ಲಿ ಬರ್ತದೆ. ದುರ್ಜಯ ಅನ್ನುವ ಒಬ್ಬ ಮಹಾರಾಜ, ಅವ ಒಂದು ಬಾರಿ ಕಾಡಿನಲ್ಲಿ ಹೀಗೆ ಸಾಗ್ತಾ ದೊಡ್ಡದಾಗಿ ಸಂಚಾರ ಮಾಡ್ತಾನೆ.
ಅವನ ಹತ್ರ ಒಂದು 4-5 ಅಕ್ಷೋಹಿಣಿ ಸೈನ್ಯ ಅವನ ಬಳಿ ಇರ್ತದೆ. ಸಾಗಿದಾಗ ಒಂದು ದಿನ ಅವನ ಸಂಪೂರ್ಣ ಸೈನ್ಯಕ್ಕೆ ಏನೂ ಕೂಡ ಸಿಕ್ಕುವುದಿಲ್ಲ, ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೂ ವಿಶ್ರಾಂತಿ ಇಲ್ಲದೆ ಇದ್ದಂತಹ ಪರಿಸ್ಥಿತಿಯಲ್ಲಿ ನೋಡಿದಾಗ ಒಬ್ಬ ಋಷಿಯ ಆಶ್ರಮ ಅವನ ಕಣ್ಣಿಗೆ ಬೀಳುತ್ತದೆ. ನೋಡಿದರೆ ಸಣ್ಣ ಆಶ್ರಮ, ಇರಲಿ ಏನಾದರೂ ಋಷಿಗಳಿದ್ದಾರಲ್ವ, ತಪಸ್ವಿಗಳಿದ್ದಾರಲ್ಲ, ಹೋಗಿ ಆಶೀರ್ವಾದ ಪಡ್ಕೊಂಡು ಬರ್ತೇನೆ ಅಂತ ಅಲ್ಲಿಗೆ ಸಾಕ್ತಾನೆ, ಋಷಿಗಳಿಗೆ ಆಶೀರ್ವಾದ ಬೇಡ್ತಾನೆ.